ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಿದೆ ಅಂತೇಳಿ ನೋಡೋಣ. ಈಗ ನೀವು ನೋಡ್ತಾ ಇದ್ದೀರಾ ಒಂದು ಬಾಟಲ್ಗೆ ಯಾವ ರೀತಿ ಡೆಕೋರೇಟ್ ಮಾಡ್ಬೋದು, ನಾವು ವಾಸ್ನ ನಾವು ಮಾಡಿ ನಾವು ಶೋಗೆ ಇಡ್ಬೋದು ಅಂತೇಳಿ ನೋಡೋಣ. ಇದು ಸ್ಟೋನ್ದಿದು. ಫಸ್ಟ್ ಈ ಸ್ಟೋನ್ನ ಫ್ರಂಟ್ ಬ್ಯಾಕಿಗೆ ನಾನು ಅದನ್ನು ಸ್ಟಿಕ್ ಮಾಡ್ಕೊಳ್ತೀನಿ. ಅದು ಸ್ಟಿಕ್ ಕರೆಕ್ಟಾಗಿ ನೋಡಿ. ಈಗ ಇಲ್ಲೊಂದು ಸ್ಟಿಕ್ ಮಾಡ್ತೀನಿ ನಾನು, ಮತ್ತು ಅಗೇನ್ ಅದರ ಆಪೋಸಿಟ್ ಬ್ಯಾಕ್ ಸೈಡು ಸೇಮ್ ಅದೇ ರೀತಿ ಇನ್ನೊಂದನ್ನು ನಾನು ಸ್ಟಿಕ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಈ ಒಂದು ಗ್ಲೂಯಿಂದ ನೀವು ಸ್ಟಿಕ್ ಮಾಡಿ, ಇದು ತುಂಬ ಸ್ಟಿಫ್ ಆಗಿರುತ್ತೆ, ಬೇಗ ಕಿತ್ತೋಗೋದಿಲ್ಲ. ನೀವು ಯಾವುದೇ ಒಂದು ವರ್ಕ್ ಮಾಡುವಾಗ್ಲೂ ಈ ಒಂದು ಗ್ಲೂನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ಇದೆ. ಈ ಒಂದು ಸ್ಟೋನ್ಗೆ ಈ ಒಂದು ಕುಂದನ್ ತಗೊಂಡಿದ್ದೀನಿ, ತಿಲಕ ಶೇಪ್ ಕುಂದನ್ ಇದು. ಯಾಕಂದರೆ ಈಗ ಪ್ಲೇನ್ ಆಗಿದ್ದರೆ ಅದು ಚೆನ್ನಾಗಿರಲ್ಲ ಅಂತೇಳಿ ನಾನು ಅದು ಫ್ಲವರ್ ಥರ ಮಾಡೋಣ ಅಂತೇಳಿ ನಾನು ಯೋಚಿಸಿ ಈಗ ಮಾಡ್ತಾಯಿದ್ದೀನಿ. ನೋಡಿ, ಇದೊಂದು ಮರೂನ್ ಕಲರ್ ಕುಂದನ್, ತಿಲಕ ಕುಂದನ್ ನಾನು ತಗೊಂಡಿದ್ದೀನಿ. ಇದನ್ನು ಫುಲ್ ರೌಂಡ್ ಶೇಪಲ್ಲಿ ಮಾಡಿದಾಗ ಅದೊಂದು ಚಂದ ಫ್ಲವರ್ ಟೈಪ್ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಹಾಕ್ಕೊಂಡು ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನೋಡ್ಬೋದು. ಯಾಕಂದರೆ ಎಷ್ಟೋ ಜನ ಬಾಟ್ಲುಗಳನ್ನೆಲ್ಲ ಬಿಸಾಕ್ಬಿಡ್ತಾರೆ, ಇದರಿಂದ ಏನು ಯೂಸ್ ಇರುತ್ತೆ ಅಂತೇಳಿ. ನಾವು ಮನೆಯಲ್ಲೇ ಕೂತು ಇದನ್ನು ನಾವು ಈ ಥರ ಡೆಕೋರೇಟ್ ಮಾಡಿ ನಮ್ಮನೆ ಶೋಕೇಸ್ಗಳಲ್ಲಿ ಇಡ್ಬೋದು. ಇದನ್ನು ಶೋಕೇಶಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನೀವು ಕುಂದನ್ನು ಸ್ಟಿಕ್ ಮಾಡ್ತಾ ಹೋಗಬೇಕು. ಇದು ಮಾಡ್ತಾ ಹೋದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಮಾಡಿ ಆದಮೇಲೆ ನಾವೇನು ಮಾಡಬೇಕು ಅಂತಂದರೆ, ಈ ಫ್ರಂಟಿಗೆ ಮಾಡ್ಕೊಳ್ತಾ ಇದ್ದೀವಿ, ಬ್ಯಾಕ್ ಸೈಡ್ಗೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಮಾಡ್ಕೊಳ್ಬೇಕು. ಅದು ಮಾಡ್ಕೊಂಡು ಆದಮೇಲೆ ಈಗ ನೋಡಿ, ನಾನು ಫೆವಿಕಾಲ್ ತೊಗೊಳ್ತಾ ಇದ್ದೀನಿ. ಫೆವಿಕಾಲ್ ಏನಕ್ಕೆ ಅಂತ ನೀವು ಕೇಳ್ಬೋದು. ಈ ಫೆವಿಕಾಲ್ ಈಗ ಫುಲ್ ಔಟರ್ ಲೈನ್ ಇದೆಯಲ್ಲ, ಖಾಲಿ ಜಾಗಗಳಿದೆಯಲ್ಲ, ಆ ಖಾಲಿ ಜಾಗಕ್ಕೆ ನಾನು ಈ ಒಂದು ಫೆವಿಕಾಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಯಾವುದರಿಂದ ತುಂಬೋದು ಅಂತಂದರೆ, ಸಣ್ಣದಾಗಿ ಪರ್ಲ್ ಬೀಡ್ ಇದೆ ಮತ್ತು ಸ್ಟೋನ್ ಬೀಡ್ ಇದೆ. ಸೊ ಅದನ್ನು ನಾನು ಹಾಕಿ ಈ ಒಂದು ಬಾಟಲ್ನ ನಾನು ಫುಲ್ ಕವರ್ ಮಾಡ್ತೀನಿ. ಅದು ವೈಟ್ ಕಲರಲ್ಲಿರುತ್ತೆ. ನೋಡಿ ಫ್ರೆಂಡ್ಸ್, ಇದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಒಂದು ಹೆಲ್ತ್ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅದೇನಂತಂದರೆ, ಈಗ ಕಾಲು ಹಿಂಡಿ ಎಲ್ಲರಿಗೂ ತುಂಬ ಹೊಡ್ಕೊಳ್ಳುತ್ತೆ ಹೀಟಿಗೆ, ಏನು ವೆದರ್ಗೆ, ಅವ್ರ ಬಾಡಿ ಒಂದು ಟೆಂಪ್ರೇಚರ್ಗೆ ಅವ್ರಿಗೆ ಕಾಲುಗಳು ಹೊಡ್ಕೊಳ್ಳುತ್ತೆ. ಏನೇ ಹಾಕಿದ್ರೂ ಸಹ ಅದೇನಾಗೋದಿಲ್ಲ, ಕ್ಲಿಯರ್ ಆಗಲ್ಲ. ಆದರೆ ನೀವು ಒಂದು ಕೆಲಸ ಮಾಡಿ, ಏನಂದರೆ ನೈಟ್ನಲ್ಲಿ ನೀವು ಮಲಗುವಾಗ ಬಯೋಲಿನ್ ಇಲ್ಲಾಂದರೆ ವ್ಯಾಸ್ಲಿನ್ ಬರುತ್ತೆ, ಅದು ನಿಮ್ಗೆ ಗೊತ್ತಿದೆ. ಸೊ ಅದನ್ನು ನೀವು ಒಂದು 3 ಡೇಸ್ ನೀವು ಕಾಲ್ಗೆ ಹಚ್ಕೊಂಡು ಬೆಳಿಗ್ಗೆ ಎದ್ದಾಗ ನಿಮ್ಗೆ ಯಾವಾಗ ಆಗುತ್ತೆ ಆಗ ನೀವೇನು ಮಾಡಿ ಅಂತಂದರೆ, ಅದನ್ನು ಈಗ ತರಿ ಇರುತ್ತಲ್ಲ, ನೈಸ್ ಇರೋಂಥ ಜಾಗದಲ್ಲ, ತರಿ ಇರೋಂಥ ಜಾಗದಲ್ಲಿ ನೀವು ಏನು ಮಾಡಿ, ಸ್ವಲ್ಪ ಸೋಪ್ ಹಾಕಿ ನಿಮ್ಮ ಕಾಲು ಹಿಂಡಿಗೂ ಸೋಪ್ ಹಾಕಿ ಚೆನ್ನಾಗಿ ಉಜ್ಜಬೇಕು. ಒಂದೇ ದಿನಕ್ಕೆ ಇದು ಹೋಗಲ್ಲ ಫ್ರೆಂಡ್ಸ್, ಒಂದು 3-4 ದಿನ ಈ ರೀತಿ ನೀವು ಮಾಡಿ ನೋಡಿ, ನಿಮ್ಮ ಕಾಲು ತುಂಬಾ ಚೆನ್ನಾಗಿರುತ್ತೆ, ನೀಟಾಗಿ ಕಾಣಿಸುತ್ತೆ. ಈ ಒಂದು ಉಪಯೋಗ ನೀವು ಪಡ್ಕೊಳ್ಳಿ ಅಂತೇಳಿ ಒಂದು ಟಿಪ್ಸ್ನ ನಾನು ತಿಳಿಸ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಸ್ಮಾಲ್ ಬೀಡ್ ನಿಮ್ಗೆ ತೋರಿಸಿದ್ನಲ್ಲ, ಪರ್ಲ್ ಬೀಡು, ಅದನ್ನು ಹಾಕ್ತಾಯಿದ್ದೀನಿ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈಗ ಕೆಳಗಡೆ ಭಾಗಕ್ಕೆ ಆಯಿತು, ಮೇಲ್ಗಡೆ ಭಾಗಕ್ಕೂ ಸಹ ನಾವು ಫೆವಿಕಾಲ್ನ ಹಾಕ್ಕೊಳ್ಳೋಣ. ಅದು ಫೆವಿಕಾಲ್ ಹಾಕ್ಕೊಂಡಾದಮೇಲೆ ಮತ್ತೆ ತಿರ್ಗಿ ಅಲ್ಲಿಗೆ ನಾವು ಫಿಲ್ ಮಾಡೋಣ ಬೀಡಿಂದ. ಒಂದು ಬೀಡನ್ನ ಮಾಡೋಕ್ಕಿಂತ ಮುಂಚಿತವಾಗಿ ಏನಂತಂದರೆ, ಈಗ ಆದಷ್ಟು ಮಕ್ಕಳಿಗೆ ಮೊಬೈಲ್ನಿಂದ ದೂರ ಇಡಿಸಿ. ಯಾಕಂದರೆ ಮೊಬೈಲಿಂದ ಮಕ್ಕಳ ಕಣ್ಣಿನ ದೃಷ್ಟಿ ತೊಂದರೆ ಆಗ್ತಾಯಿದೆ, ಮತ್ತು ಅವರ ಆರೋಗ್ಯಕ್ಕೆ ತೊಂದರೆ ಆಗ್ತಾಯಿದೆ. ಅದು ಬಂದು ಡೈರೆಕ್ಟಾಗಿ ತೊಂದರೆ ಆಗ್ತಿರೋದು ಮಕ್ಕಳ ಹೃದಯಕ್ಕೇ ತೊಂದರೆ ಆಗ್ತಿದೆ. ದಯವಿಟ್ಟು ಫ್ರೆಂಡ್ಸ್, ನಾನು ನಿಮ್ಮನ್ನು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಮಕ್ಕಳ ಕೈಯಲ್ಲಿ ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡಿ. ದಯವಿಟ್ಟು ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗೋದನ್ನು ಮನೆಯಲ್ಲಿ ನೀವೇ ಅವ್ರ ಜೊತೆ ಸೇರ್ಕೊಂಡು ಮಾಡ್ಬೋದು. ಇಲ್ಲ ಕ್ರಾಫ್ಟ್ ವರ್ಕ್ ಮಾಡ್ಬೋದು, ಏನಾದರೂ ಒಂದು ಗೇಮು, ಇಲ್ಲ ಅವ್ರಿಗೆ ಬೇಜಾರಾಗ್ತಿರೋಂಥದ್ದನ್ನ ನೀವು ದಯವಿಟ್ಟು ಮಾಡಿ ಅಂತೇಳಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈಗ ನೋಡಿ, ನಾವು ಮೇಲ್ಗಡೆ ಭಾಗಕ್ಕೆ ಫುಲ್ ನಾವು ಫೆವಿಕಲ್ ಹಾಕಿ ಆಗಿದೆ. ಈಗ ಇದು ಪರ್ಲ್ ಬೀಡ್ಗಿಂತ ಸ್ಮಾಲ್ ಇದು ಶುಗರ್ ಬೀಡ್ ಬರುತ್ತಲ್ಲ, ಅದರಲ್ಲಿ ಇದು ವೈಟ್ ಕಲರ್ದು, ಫುಲ್ ವೈಟ್ ಇದೆ, ಮಿಲ್ಕ್ ವೈಟ್ ಇದೆ, ಫುಲ್ ವೈಟ್ ಇದೆ. ನೋಡಿ, ಈ ಅಪ್ಪರ್ ಪಾರ್ಟ್ ಫುಲ್ಲು ನಾನು ಈ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹಾಕಿ ಆದಮೇಲೆ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಯಾಕಂದರೆ ಫುಲ್ ವೈಟು, ಆ ಒಂದು ಫ್ಲವರ್ ಬಂದು ಮಿಡಲಲ್ಲಿ ಯೆಲ್ಲೋ ಕಲರ್ ಸ್ಟೋನ್ ಇದೆ, ಸುತ್ತಲೂ ಅದು ಬ್ರೌನ್ ಕಲರ್ ಇದೆ. ಸೊ ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ನೀವು ನೋಡ್ತಾ ಇದ್ದೀರಾ.
ಇದಾದಮೇಲೆ ನಾವೇನು ಮಾಡೋಣ ಅಂದರೆ ಮೇಲ್ಗಡೆ ಪಾರ್ಟ್ಗೆ ಏನಾದರೂ ಒಂದು ತುಂಬ ಚೆನ್ನಾಗಿರೋಂಥದ್ದು ಹಾಕಬೇಕು. ಅದಕ್ಕೆ ನಾನೇನು ಮಾಡಿದ್ದೀನಿ, ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಗೋಲ್ಡು ಅದು ಫಸ್ಟು ಫೆವಿಕಾಲ್ ಹಾಕ್ಕೊಂಡು ಅದಾದಮೇಲೆ ಗೋಲ್ಡ್ ಕಲರ್ ನಾನು ಬೀಡ್ ಹಾಕ್ಕೊಳ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ. ಅದು ಹಾಕ್ಕೊಂಡ್ರೆ ಫುಲ್ ವೈಟಿಗೆ ಆ ಗೋಲ್ಡ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮನೆಯಲ್ಲೇ ಎಲ್ಲನೂ ಮಾಡ್ಬೋದು. ಈ ಕ್ರಾಫ್ಟ್ ವರ್ಕ್ಗಳು ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ ನಮ್ಮ ಒಂದು ವಿಡಿಯೋ ಮಾಡೋದಕ್ಕೋಸ್ಕರ ಅಲ್ಲ, ಸೊ ನೀವು ನೋಡಿ ಕಲ್ತ್ಕೊಳ್ಳಿ ಅಂತೇಳಿ ನಾವು ಈ ಒಂದು ಫುಲ್ ಡೀಟೇಲ್ ವೀಡಿಯೋಸ್ನ ನಾನು ಹಾಕ್ತಾಯಿದ್ದೀನಿ. ಸೊ ವಿಡಿಯೋದಲ್ಲಿ ನಂದು ಫುಲ್ ಡೀಟೇಲ್ ವಿಡಿಯೋ ಇರುತ್ತೆ, ಶಾರ್ಟ್ಸಲ್ಲಿ ಶಾರ್ಟಾಗಿ ಮಾಡಿ ಹಾಕಿರ್ತೀನಿ. ಸೊ ಈ ಒಂದು ಪ್ರಾಫಿಟ್ನ ನೀವು ಪಡ್ಕೊಳ್ಳಿ ಅಂತೇಳಿ ನಾನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್, ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ಸುಮ್ಮನೆ ಮೇಲ್ಗಡೆಗೆ ಸ್ವಲ್ಪ ಒಂದೊಂದಾಗಿ ಉದ್ರಾಗಿ ಹಾಕಿದೆ, ಯಾಕಂದರೆ ಫುಲ್ ಪ್ಲೇನ್ ಆಗಿದ್ರೆ ಒಂಥರ ಇರುತ್ತೆ ಅಂತೇಳಿ. ನೋಡಿ ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದೂರದಿಂದ ನೋಡಿದ್ರೆ ಇನ್ನೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇದ್ರ ಮೇಲೆ ನಾನು ಮನೆಯಲ್ಲೇ ನಾನೇ ಕ್ರಾಫ್ಟ್ ವರ್ಕಿಗೆ ಮಾಡಿರೋಂಥ ಫ್ಲವರ್, ಇದು ಬ್ರೌನ್ ಕಲರ್ದು ನೋಡಿ, ಇದಿಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ಚಾನೆಲ್ಗೋಸ್ಕರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಮಾಡ್ತೀರಾ ಅಂತೇಳಿ ನಾನು ನಂಬಿದ್ದೀನಿ. ಈಗ ನಾನು ಮಾಡಿರೋಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಒಂದು ಉಪಯೋಗನ ನೀವು ಪಡ್ಕೊಳ್ಳಿ ಅಂತೇಳಿ ನಾನು ಈಗ ಈ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಲಕ್ಷಣವಾಗೂ ಇದೆ. ಮನೆಯಲ್ಲಿ ಈ ರೀತಿ ನೀವು ಮಾಡ್ಬೋದು. ಈ ಒಂದು ವಿಡಿಯೋದ ಒಂದು ಉಪಯುಕ್ತತೆಯನ್ನು ನೀವು ಪಡ್ಕೊಳ್ಳಿ ಅಂತೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.